ಕಲ್ಯಾಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ನೆರೆ ಹಾವಳಿ ಜಾಸ್ತಿಯಾಗಿದೆ. ಮಳೆಯ ಪ್ರಮಾಣ ಅತಿಯಾದಂಥ ಕಾರಣದಿಂದಾಗಿ ಇನ್ನಷ್ಟು ಪರಿಹಾರ ಕಾಮಗಾರಿಗಳು ಸಮರೋಪಾದಿಯಲ್ಲಿ ಆಗಬೇಕಾದಂಥ ಅವಶ್ಯಕತೆಯ ತುರ್ತು ಸಂದರ್ಭ ಎದುರಾಗಿದೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಟಿವಿ ಜೊತೆ ಇದ್ದಾರೆ. ಅಶೋಕ್ ಅವರೇ, ಕಲ್ಯಾಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ನೆರೆಯ ಪ್ರಮಾಣ ಜಾಸ್ತಿಯಾಗಿದೆ. ಅತಿವೃಷ್ಟಿ ಒಂದು ರೀತಿಯಲ್ಲಿ ಜನಜೀವನವನ್ನು ತೀವ್ರವಾದಂಥ ರೀತಿಯಲ್ಲಿ ಹದಗೆಡಿಸಿದೆ. ರಾಜ್ಯ ಸರ್ಕಾರದ ಕಡೆಯಿಂದ ತುರ್ತು ಸಮರೋಪಾದಿಯ ಕಾರ್ಯಕ್ರಮಗಳು ಇನ್ನಷ್ಟು ಆರಂಭ ಆಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 3-4 ತಿಂಗಳಿಂದನೂ ಕೂಡ ವಿಶೇಷವಾಗಿ ಬೀದರ್, ಕಲಬುರಗಿ, ರಾಯಚೂರು, ಬೆಳಗಾವಿ, ಬಾಗಲಕೋಟೆ ಈ ಭಾಗದಲ್ಲೂ ಆಗ್ತಾ ಇದೆ. ಅದೇ ರೀತಿ ಕಳೆದ 2 ತಿಂಗಳಿಂದನೂ ಕೂಡ ಇಲ್ಲಿ ಹಾಸನ ಜಿಲ್ಲೆಯಲ್ಲೂ ಕೂಡ ಮಳೆ ಹಾನಿಯಾಗಿ ಬೆಳೆಗಳೆಲ್ಲ ನಾಶ ಆಗಿತ್ತು. ನಾನು ಕೂಡ ಸಕಲೇಶ್ಪುರಕ್ಕೆ 2 ಬಾರಿ ಹೋಗಿ ಭೇಟಿ ಮಾಡಿ ಪರಿಹಾರ ಘೋಷಣೆ ಮಾಡಬೇಕು ಅಂತ ಸರ್ಕಾರವನ್ನು ಆಗ್ರಹ ಮಾಡಿದ್ದೆ. ಈಗ ಅದು ಅತಿರೇಕಕ್ಕೆ ಹೋಗಿದೆ. ಬೀದರ್ ಮತ್ತು ಕಲಬುರ್ಗದಲ್ಲಿ ಮಳೆ ಹಾನಿಯಿಂದ ಇಡೀ ಬೆಳೆಯೆಲ್ಲ, ರಸ್ತೆಗಳೆಲ್ಲ ಕೊಚ್ಕೊಂಡು ಹೊರಟೋಗಿದೆ. ಸಣ್ಣ ಸಣ್ಣ ಚೆಕ್ ಡ್ಯಾಮ್ಸ್ಗಳೆಲ್ಲ ಕಿತ್ತೋಗಿದೆ. ಈಗ ಜನ ಪರದಾಡೋವಂಥ ಪರಿಸ್ಥಿತಿ ಬಂದಿದೆ. ನನಗೆ ಅನಿಸುತ್ತೆ ಸರ್ಕಾರ ಇದುವರೆಗೂ, ಹಿಂದೆ ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ, ಈ ಸಂದರ್ಭದಲ್ಲಿ ನಾವು ಪರಿಹಾರವನ್ನು ಘೋಷಣೆ ಮಾಡಬೇಕು. ನಾವು ಮನೆ ಬಿದ್ದರೆ ಎಷ್ಟು ಕೊಡ್ತೀರಿ, ಪೂರ್ತಿ ಮನೆ ಬಿದ್ದರೆ ಎಷ್ಟು ಕೊಡ್ತೀರಿ, ಮನೆಗೆ ನೀರು ಹೋದರೆ ಎಷ್ಟು ಕೊಡ್ತೀರಿ, ಇದನ್ನು ಘೋಷಣೆ ಮಾಡಬೇಕಾಯಿತು. ಮತ್ತು ಬೆಳೆ ಪರಿಹಾರ ಏನು ಲಾಸ್ ಆಗಿದೆ, ಅಲ್ಲಿ ಏನೇನು ಬೆಳೆ ಲಾಸ್ ಆಗಿದೆ, ಅದಕ್ಕೆ ಕೇಂದ್ರ ಸರ್ಕಾರದ NDRF ಫಂಡು ಇದೆ. ಅದಕ್ಕೆ ನಾವೆಲ್ಲ ಡಬಲ್ ಕೊಟ್ಟಿದ್ರಿ, ನಾವು ಡಬಲ್ಲು ತ್ರಿಬಲ್ ಕೊಟ್ಟಿದ್ರಿ ನಾವು. ಅದನ್ನು ಇನ್ನೂ ಅನೌನ್ಸ್ ಮಾಡಿಲ್ಲ ರಾಜ್ಯ ಸರ್ಕಾರ. ಒಂದು ಸಾರಿ ನನಗನ್ಸ್ತೈತೆ ರಾಜ್ಯ ಸರ್ಕಾರ ಪಾಪರಾಗಿರೋದ್ರಿಂದ, ದುಡ್ಡಿಲ್ಲದೆ ಇರೋದ್ರಿಂದ ಘೋಷಣೆ ಮಾಡ್ತಾಯಿಲ್ಲ. ಇಲ್ಲ ಅಂದರೆ ಇಷ್ಟೊತ್ತಿಗೆ ಈ ಒಂದು ಆರ್ಡ್ರನ್ನು ಎಲ್ಲ ಜಿಲ್ಲಾ ಈಗ ಜಿಲ್ಲಾಧಿಕಾರಿಗಳಿಗೆ ಏನು ಆದೇಶ ಐತೆ, ಪ್ರತಿ ಫ್ಲಡ್ ಆದಾಗೂ ಕೂಡ ಹೊಸದಾಗಿ ಆದೇಶಗಳನ್ನು ಹೊರಡಿಸ್ಬೇಕು. ಹಂಗೆ ಹೊರಡಿಸಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳಿಗೆ ಹಣ ಖರ್ಚು ಮಾಡೋಕ್ಕೆ ಪ್ರೊವಿಷನ್ನೇ ಇಲ್ಲ ಅವ್ರಿಗೆ. ಸೊ ರಾಜ್ಯ ಸರ್ಕಾರ ಕೂಡಲೇ ಎಷ್ಟು ಕೊಡ್ತೀರಾ, ಮನೆ ಬಿದ್ದರೆ ಎಷ್ಟು ಕೊಡ್ತೀರಾ, ಬೆಳೆ ಪರಿಹಾರಕ್ಕೆ 3 ಪಟ್ಟು ಕೊಡ್ತೀರಾ, 4 ಪಟ್ಟು ಕೊಡ್ತೀರಾ, ಇದನ್ನು ಘೋಷಣೆ ಮಾಡಬೇಕು. ನೀವು ಘೋಷಣೆ ಮಾಡಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳ ಕೈ ಕಟ್ಟದಂಗೆ ಆಗ್ತೈತೆ. ಆದರೆ ಇನ್ನೂ ಕೂಡ ರಾಜ್ಯ ಸರ್ಕಾರ ಯಾವುದೇ ಘೋಷಣೆಗಳನ್ನ ಮಾಡಿಲ್ಲ. ಬೆಳೆ ಹಾನಿ ಇರ್ಬೋದು ಅಥವಾ ಮನೆ ಹಾನಿ ಇರ್ಬೋದು. ಇಲ್ಲ, ಮೋಸ್ಟ್ಲಿ ಅವ್ರಿಗೆ ಟ್ರೆಜರಿಯಲ್ಲಿ ಹಣ ಇಲ್ಲದೆ ಇರ್ಬೋದು. ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಟ್ರೆಜರಿಯಲ್ಲಿ ಸ್ವಲ್ಪ ಹಣ ಬಂದ ಮೇಲೆ ಆಮೇಲೆ ಬಿಡುಗಡೆ ಮಾಡೋಣ ಅಂತ ಕಾಯ್ತಾ ಇದ್ದಾರೆ. ಇದು ಸೋಮಾರಿತನದ ಪರಮಾವಧಿ. ಸರ್ಕಾರ ಸಾಲ ಮಾಡಾದ್ರೂ ಕೂಡ ಅವರು ಕೂಡಲೇ ರೈತರ ನೆರವಿಗೆ ಧಾವಿಸಬೇಕಾಯಿತು. ರಸ್ತೆಗಳೆಲ್ಲ ಹಾಳಾಗಿ ಕಿತ್ಕೊಂಡು ಹೋಗಿದೆ. ಅದನ್ನು ಸರಿ ಮಾಡುವಂಥ ವ್ಯವಸ್ಥೆನೂ ಇಲ್ಲ. ಅದನ್ನು ಒಟ್ಟಾರೆ ಈ ಸರ್ಕಾರ ಒಂದು ರೀತಿ ಜನರ ಪಾಲಿಗೆ ಸತ್ತೋಗಿದೆ ಅಂತ ಅನಿಸ್ತೈತೆ. ನಾನು ಕೂಡ ಪ್ರವಾಸ ಹೋಗ್ತಾ ಇದ್ದೀನಿ. ನಾವು ಬೆಳಗಾವಿ, ರಾಯಚೂರು ಈ ಕಡೆ ಎಲ್ಲ ನಾನು 3 ದಿನ ಪ್ರವಾಸ, ನಾನು ನಮ್ಮ ಜಗದೀಶ್ ಶೆಟ್ಟರ್ ಅವರು ಎಲ್ಲರೂ ಕೂಡ ನಾವು ಪ್ರವಾಸವನ್ನು ಮಾಡ್ತಾ ಇದ್ದೀರಿ. ಸರ್ಕಾರಕ್ಕೆ ಇನ್ನಾದ್ರೂ ಇಷ್ಟಾದ್ರೂ ಕೂಡ ಸರ್ಕಾರ ಇಲ್ಲಿ ಜಾತಿ ಗಣತಿ, ಆ ಗಣತಿ, ಈ ಗಣತಿ ಅಂತ ದಿನ ಇದರಲ್ಲೇ ಅಧಿಕಾರಿಗಳನ್ನ ತೊಡಗಿಸ್ಕೊಂಡಿದ್ದಾರೆ ಹೊರತು ಒಂದು ಸರಿ ಮಳೆ ಆಗಿದೆ, ಹಾನಿಯಾಗಿದೆ ಅಂಥೇಳಿ ಅಧಿಕಾರಿಗಳನ್ನ ಅಲ್ಲಿ ಕಳಿಸೋ ಅಂಥ ಪ್ರಯತ್ನವನ್ನೇ ಈ ಸರ್ಕಾರ ಮಾಡಿಲ್ಲ. ಕಾಟಾಚಾರಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲೆಲ್ಲ ಸುತ್ತಾಡಿ ಪಾಟೋಲ್ ಮುಚ್ತಾ ಇದ್ದೀರಿ ಅಂತದ್ದು. ಎಲ್ಲಿ ಮುಚ್ಚಿದ್ರೆ? ಮುಖ್ಯಮಂತ್ರಿ ಬಂದು ಹೋಗಿದ್ದಾರೆ ಅಷ್ಟೇ. ಯಾವುದೇ ಪಾಟೋಲ್ಗಳು ಸರಿಯಾಗಿ ಇನ್ನೂ ಆಗಿಲ್ಲ. ಮತ್ತು ಉತ್ತರ ಕರ್ನಾಟಕದಲ್ಲಂತೂ ಕೂಡ ಫ್ಲಡ್ ಆಗಿ ರೈತರು ಕಂಗಾಲಾಗಿದ್ದಾರೆ. ಅವ್ರಿಗೆ ಇಮಿಡಿಯೇಟಾಗಿ ಪರಿಹಾರ ಕೊಡುವಂಥದ್ದು, ನಾನು ಇಷ್ಟು ಕೊಡ್ತೀನಿ ಪರಿಹಾರ ಅಂತ ಹೇಳ್ಬೇಕಾಯ್ತು. ಅದನ್ನು ಹೇಳ್ತಾ ಇಲ್ಲ. ಈಗ ಬೀದರ್, ವಿಜಯಪುರ, ಕಲಬುರಗಿ, ಯಾದಗಿರಿ 4 ಜಿಲ್ಲೆಗಳು ತೀವ್ರ ಪ್ರಮಾಣದಲ್ಲಿ ಮಳೆಯ ಹೊಡೆತಕ್ಕೆ ತುತ್ತಾಗಿವೆ. ಮುಖ್ಯಮಂತ್ರಿಗಳ ಪ್ರವಾಸ ನಾಳೆಯಷ್ಟೇ ಕಲಬುರಗಿ, ಬೀದರ್ ಈ ಜಿಲ್ಲೆಗಳಿಗೆ ನಿಗದಿಯಾಗಿದೆ. ಕಂದಾಯ ಸಚಿವರು ಇನ್ನೂ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ, ಹೋಗ್ತೀನಿ ಅನ್ನುವಂಥ ಮಾತನ್ನಷ್ಟೇ ಹೇಳಿದ್ದಾರೆ. ಮೊದಲು ಕಂದಾಯ ಸಚಿವರು ಹೋಗ್ಬೇಕಾಯ್ತು, ಆಮೇಲೆ ಮುಖ್ಯಮಂತ್ರಿ ಹೋಗ್ಬೇಕಾಯ್ತು. ಇದು ಉಲ್ಟಾ ಆಗ್ತಾ ಇದೆ. ಇಲ್ಲಿ ನನಗನ್ಸುತ್ತೆ ಮುಖ್ಯಮಂತ್ರಿಗೆ ಹೋಗೋಕ್ಕೆ ಮುಂಚೆ ಏನು ಪರಿಹಾರ ಕೊಡ್ತೀರಾ ಅಂತ ಅನೌನ್ಸ್ ಮಾಡಬೇಕಲ್ಲ. ಮನೆ ಬಿದ್ದರೆ ಏನು, ಈ ಥರದ್ದು ಏನು ಬೆಳೆ ಹಾನಿಗೆ ಏನು ಕೊಡ್ತೀರಾ ಅಂತ ಅನೌನ್ಸ್ ಮಾಡಬೇಕು. ಅದು ಮಾಡದಿರೇ ಸುಮ್ಮನೆ ಕೈ ಬೀಸ್ಕೊಂಡು ಹೋಗಿ ಅಲ್ಲಿ ನೋಡಿಕೊಂಡು ಕಾಟಾಚಾರಕ್ಕೆ ಬಂದಿದ್ದೀನಿ ಅಂತ ಹೇಳಿ ಬಂದರೆ ಏನು ಉಪಯೋಗ ಆಗ್ತೈತೆ? ನಮ್ಮ ಹಿಂದೆ BJP ಸರ್ಕಾರ ಎಷ್ಟು ಕೊಟ್ಟಿದೆ ಅಂತ ನೋಡಿ, ಅಷ್ಟಾದರೂ ಕೊಡಿ. ನೀವು ನಿಮ್ಮ ಯೋಗ್ಯತೆಗೆ BJP ಹಿಂದೆ ಏನು ಪರಿಹಾರ ಕೊಟ್ಟಿತ್ತು ಬೆಳೆ ಹಾನಿಗೆ, ಅಷ್ಟಾದರೂ ಪರಿಹಾರ ಕೊಡಿ. ಮನೆಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ರಿ, ಅಷ್ಟಾದರೂ ಘೋಷಣೆ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮದು ಈ ಒಂದು ಕಾಟಾಚಾರದ ಒಂದು ವಿಸಿಟ್ ಆಗ್ತೈತೆ ಹೊರತು ಪರಿಹಾರದ ಘೋಷಣೆ ಆಗದೆ ಭೇಟಿ ಮಾಡೋದು ಸೂಕ್ತ ಅಲ್ಲ ಅಂತ ಅನಿಸುತ್ತೆ. ಈಗ ಸಂತ್ರಸ್ತ ಪ್ರದೇಶಗಳಲ್ಲಿ NDRF ತಂಡಗಳನ್ನ, SDRF ತಂಡಗಳನ್ನು ನಿಯೋಜನೆ ಮಾಡಿರುವಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ಆಗಿದೆ. ವಿಪಕ್ಷ ನಾಯಕರಿಗೆ ನಿಮ್ಗೆ ಏನು ಮಾಹಿತಿ ಇದೆ ಈ ಕ್ರಮದ ಬಗ್ಗೆ? ನೋಡಿ, ಇವರು ಹೇಳ್ದಾವಾಗಲಿ ಕೇಂದ್ರದ ತಂಡಗಳು ಎಲ್ಲ ಕಡೆನೂ ಇದೆ. ಕರ್ನಾಟಕದಲ್ಲೂ 3-4 ಕಡೆ ಪರ್ಮನೆಂಟಾಗಿ ಇರ್ತಾರೆ. ಅವರು ಕೆಲಸ ಚಾಲು ಮಾಡ್ತಾರೆ.
ನಾವಿದ್ದಾಗೆ ಅದನ್ನು ರಾಜ್ಯ ಸರ್ಕಾರದ ಒಂದು ತಂಡ ಮಾಡಿದ್ದೀರಿ. ಸೊ ಅವು ಕೆಲಸ ಮಾಡ್ತದೆ. ಅದು ಅವ್ರೇನು ಮಾಡ್ತಾರೆ, ಯಾರಾದರೂ ಮುಳುಗಿದ್ರೆ ಅಥವಾ ಸಂಕಷ್ಟದಲ್ಲಿದ್ದರೆ ಅವ್ರನ್ನ ಪಾರು ಮಾಡೋ ಅಂಥದ್ದು ಅಷ್ಟೇ ಅವ್ರ ಕೆಲಸ. ಏನನ್ನ ಸಂಕಷ್ಟದಲ್ಲಿ ಪಾರು ಮಾಡ್ತಾರೆ ಅಷ್ಟೇ. ಇದನ್ನು ರಸ್ತೆ ರಿಪೇರಿ ಮಾಡಬೇಕು, ಪರಿಹಾರ ಕೊಡಬೇಕು ಅಂದರೆ ರಾಜ್ಯ ಸರ್ಕಾರ ಕೊಡಬೇಕದು. ಕೇಂದ್ರ ಸರ್ಕಾರ ಎವ್ರಿ 4 ಮಂತ್ಸ್ ರಾಜ್ಯ ಸರ್ಕಾರಕ್ಕೆ ಏನು NDRF ಫಂಡ್ ಬರಬೇಕು ಅದು ಎವ್ರಿ 4 ಮಂತ್ಸ್ ಅವ್ರಿಗೆ ಡೆಬಿಟ್ ಮಾಡ್ತಾ ಇರ್ತಾರೆ. ಫ್ಲಡ್ ಆಗಲಿ ಆಗದೆ ಇರಲಿ ಡೆಬಿಟ್ ಮಾಡ್ತಾನೆ ಇರ್ತಾರೆ. ಆದರೆ ರಾಜ್ಯ ಸರ್ಕಾರ ಇನ್ನೂ ಅವರ ಗಾಢ ನಿದ್ದೆ, ಕುಂಭಕರ್ಣ ನಿದ್ದೆಯಲ್ಲಿರೋದ್ರಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ ಅಷ್ಟೇ. ಕಳೆದ ಅವಧಿಗೆ ನೀವು ಕಂದಾಯ ಸಚಿವರಾಗಿದ್ರಿ. ಸರ್ಕಾರ ಈ ಕ್ಷಣಕ್ಕೆ ತುರ್ತಾಗಿ ಏನು ಪರಿಹಾರ ಕ್ರಮವನ್ನು ಮಾಡಬೇಕು? ತುರ್ತಾಗಿ ಹಣ ಬಿಡುಗಡೆ ಮಾಡಬೇಕು. ಮನೆ ಬಿದ್ದಾಗ ಅವ್ರಿಗೆ ಎಷ್ಟು ಕೊಡ್ತೀರಿ ಹಣ ಅಂತ ಅದನ್ನು ಚೆಕ್ಗಳ ಮುಖಾಂತರ ಅವ್ರಿಗೆ ಕೊಟ್ಟರೆ ಅವ್ರು ಇಮಿಡಿಯೇಟಾಗಿ ಕೆಲಸ ಶುರು ಮಾಡೋಕ್ಕೆ ಆಗುತ್ತೆ. ರಸ್ತೆಗಳೆಲ್ಲ ಹಾಳಾಗಿರ್ತದೆ. ರಸ್ತೆಗಳಿಗೆ ಇಮಿಡಿಯೇಟಾಗಿ ಅವರು ಟೆಂಡರ್ಗೆ ಘೋಷಣೆ ಮಾಡಿ ಅದನ್ನು ಎಲ್ಲೆಲ್ಲಿ ರಸ್ತೆ ಕಿತ್ತೋಗಿದೆ ಅದನ್ನು ಮೊದಲು ಪ್ಯಾಚ್ ಮಾಡಬೇಕು. ಫಸ್ಟು ಎಲ್ಲೆಲ್ಲಿ ರಸ್ತೆಗಳು ಹಾಳಾಗ್ಬಿಟ್ಟಿದೆ ಟೆಂಪರವರಿ ಅರೇಂಜ್ಮೆಂಟ್ ಮಾಡಬೇಕು. ಅದಾದಮೇಲೆ ಅದಕ್ಕೆ ಪರ್ಮನೆಂಟ್ ಅರೇಂಜ್ಮೆಂಟು ಕೂಡ ಮಾಡಬೇಕು. ಇವೆರಡೂ ಏನು ಕಾಣ್ತಾ ಇಲ್ಲ ಇಲ್ಲಿ. ಟೆಂಪರವರಿ ಅರೇಂಜ್ಮೆಂಟು ಇಲ್ಲ, ಪರ್ಮನೆಂಟ್ ಅರೇಂಜ್ಮೆಂಟು ಇಲ್ಲ. ಇವತ್ತು ಬಿಜೆಪಿ ವಿಪಕ್ಷವಾಗಿ ಬಿಜೆಪಿಯಿಂದ ಪ್ರವಾಸ ಕಾರ್ಯಕ್ರಮಗಳು ಯಾವ ರೀತಿ ಇದೆ? ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರು ಭೇಟಿ ಕೊಡ್ತಾರೆ, ನೀವು ಯಾವಾಗ ಭೇಟಿ ಕೊಡ್ತಾರೆ? ಈಗಾಗಲೇ ವಿಜೇಂದ್ರ ಅವರು ಭೇಟಿ ಮಾಡಿದ್ದಾರೆ. ನಮ್ಮದು 3ನೇ ತಾರೀಕಿಂದ ನಮ್ಮದು ಕೂಡ ಬೆಳಗಾವಿ, ವಿಜಯಪುರ, ರಾಯಚೂರು, ಬಾಗಲಕೋಟೆ ಈ ಜಿಲ್ಲೆಗಳಲ್ಲಿ ನಾವು ಕೂಡ ಪ್ರವಾಸ ಮಾಡ್ತಾ ಇದ್ದೀರಿ. ನಾವು ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸವನ್ನು ಮಾಡ್ತೀರಿ. ಅವರು ಪರಿಹಾರ ಕೊಡಬೇಕು ಆ ಆಗ್ರಹವನ್ನು, ಆ ಹೋರಾಟವನ್ನು ನಾವು ಪ್ರವಾಸ ಮಾಡೋ ಸಂದರ್ಭದಲ್ಲಿ ಅಲ್ಲಿನ ಅಧಿಕಾರಿಗಳಿಗೆ ಕಟ್ಟೆಚ್ಚರವನ್ನು ಕೊಡ್ತೀರಿ. ನಾವು ಎಚ್ಚರಿಕೆಯನ್ನು ಕೊಡ್ತೀರಿ. ರಾಜ್ಯ ಸರ್ಕಾರಕ್ಕೂ ಎಚ್ಚರಿಕೆಯನ್ನು ಕೊಡ್ತೀರಿ. ಇಲ್ಲಾಂದ್ರೆ ನಾವು ಇದ್ರ ಪ್ರತಿಭಟನೆಗಳು ನಾವು ಮಾಡಬೇಕಾಗ್ತೈತೆ. ಆ ಪರಿಸ್ಥಿತಿ ಬಂದರೆ ನಾವು ಪ್ರತಿಭಟನೆಗೂ ಇಳಿತೀರಿ ನಾವು. ಇದಿಷ್ಟು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮರಾಮನ್ ಪ್ರಾಣೇಶ್ ಜೊತೆ ಕಿರಣ್ ಹನಿಡ್ಕ, TV9 ಬೆಂಗಳೂರು.